ಜಿಲ್ಲಾ ಮಂತ್ರಿಗಳು ಈ ಜಿಲ್ಲೆಯಲ್ಲಿ ನಡೆದಂತ ಕೆಲವು ವಿಚಾರಗಳ ಬಗ್ಗೆ ಜೆಡಿಎಸ್ ಅದಕ್ಕೆ ಕಾರಣ. ಅದರಲ್ಲೂ ಪ್ರಮುಖವಾಗಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರ ಬಗ್ಗೆ ಹಲವಾರು ಆರೋಪಗಳನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ನಿಮ್ಮ ಮುಂದೆ ಬಂದು ಕೂತು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸೇರಿದ್ದೇವೆ. ಏನು ಕೆರಗೋಡಿನಲ್ಲಿ ಒಂದು ಧ್ವಜಸ್ತಂಭದ ವಿಚಾರವಾಗಿ ಒಂದು ಉದ್ರಿಕ್ತವಾದಂತಹ ಒಂದು ವಾತಾವರಣ ಸೃಷ್ಟಿಯಾಯಿತು. ಅದಕ್ಕೆ ಮೂಲ ಕಾರಣ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಇವತ್ತಿನ ಶಾಸಕರಾಗಿರ್ತಕ್ಕಂಥ ಗಡಿಗಾರ ರವಿ ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕಾರಣ, ಪಕ್ಷಾತೀತವಾಗಿ ಈ ಧ್ವಜಸ್ತಂಭವನ್ನ ಕೆರಗೋಡು ಗ್ರಾಮದಲ್ಲಿ ಮಾಡಬೇಕು ಅಂತೇಳಿ ಶಾಸಕರೇ ಸ್ಥಳ ಪರಿಶೀಲನೆ ಮಾಡಿ ಸ್ವಲ್ಪ ಹಿಂದಕ್ಕಾಗಲಿ ಇರ್ತಕ್ಕಂಥದ್ದನ್ನ ಪಕ್ಷಾತೀತವಾಗಿ ಎಲ್ಲರನ್ನ ಮೂರನೇ ಯಜಮಾನ ಸೇರಿಸ್ಕೊಂಡು ಹೇಳಿ ಧ್ವಜಸ್ತಂಭವನ್ನ ನಡೆಸಿ 22ನೇ ತಾರೀಕು ಆ ಧ್ವಜಸ್ತಂಭದ ಉದ್ಘಾಟನೆಗೆ ನಾನೇ ಜವಾಬ್ದಾರಿ ತಗೊಂಡು ಮಾಡ್ತೀನಿ ಅಂತಕ್ಕಂಥ ವಾಗ್ದಾನವನ್ನ ಕೆರಗೋಡು ಗ್ರಾಮದಲ್ಲಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ಗ್ರಾಮಸ್ಥರ ಸಾಕ್ಷಿ. ಇಲ್ಲಿ ಮೂಲ ಪ್ರಾರಂಭ ಆದಂಥದ್ದು ಮಾರಗೋಡಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ತಿರುಪತಿ ವೆಂಕಟೇಶ್ವರನ ತಿಮ್ಮಪ್ಪನ ದೇವಸ್ಥಾನವನ್ನ ಬಹಳ ವರ್ಷಗಳಿಂದ ಕಟ್ಟಿ ಅದನ್ನ 22ನೇ ತಾರೀಕು ಲೋಕಾರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ ಇದ್ದ ಕಾರಣದಿಂದ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಮ್ಮ ಮುಖಂಡರಾದಂಥ ರಾಮಚಂದ್ರ ಅವರ ನೇತೃತ್ವದಲ್ಲಿ ಕುಮಾರಣ್ಣ ಅವರು ಭೇಟಿ ಮಾಡಿ 22ನೇ ತಾರೀಕು ಆ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಕ್ಕಂಥ ಒತ್ತಾಯ ತಂದ ಹಿನ್ನೆಲೆಯಲ್ಲಿ ದೇವೇಗೌಡಜಿಯವರು, ಚೆನ್ನಮ್ಮ ಅವರು, ಇಡೀ ಕುಟುಂಬ 22ರ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಕುಮಾರಣ್ಣ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರಿಗೂ ಆಹ್ವಾನ ಇದ್ದು ದೊಡ್ಡವ್ರ ಜೊತೆ ಹೋಗ್ಬೇಕಾದಂತ ಅನಿವಾರ್ಯ ಇತ್ತು. ಆ ಕಾರಣದಿಂದ ನಾನು 20ನೇ ತಾರೀಕಿಗೆ ಬಂದು ಹೋಗ್ತೀನಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾರ್ಗೋಡ್ನಳ್ಳಿಗೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದ ಕಾರಣದಿಂದ ಅದೇ ಮುಖಂಡರುಗಳಿಗೆಲ್ಲ ಸೇರಿ ಕುಮಾರಸ್ವಾಮಿ ಒಂದು ಪೂಜೆ ಮಾಡ್ಸೋಣ ಅಂತೇಳಿ ಮಧ್ಯಾಹ್ನನೇ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನ ಮುಗಿಸಿ ಧ್ವಜವನ್ನ ಈಗಾಗಲೇ ಅಲ್ಲೇ ಅವತ್ತು ಅನಾವರಣ ಮಾಡಿದ್ರು. ಕುಮಾರಣ್ಣ ಅವರು ಆರೋಗ್ಯ ಸರಿ ಇಲ್ಲದ ಕಾರಣದಿಂದ ನಾನು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಕೈಲಿ ಬಂದು ಸ್ಟ್ರೈನ್ ಆಗುತ್ತೆ. ನಾನು 21 ಬೆಳಗ್ಗೆನೆ ಅಯೋಧ್ಯೆಗೆ ಹೋಗ್ಬೇಕಾಗಿರೋದ್ರಿಂದ ನೀವು ಮುಖಂಡರುಗಳು ಹೋಗಿ ರಾಮಚಂದ್ರ ನೀವೆಲ್ಲ ಆ ಕಾರ್ಯಕ್ರಮಕ್ಕೆ ಮಾರ್ಗೋನಹಳ್ಳಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿ ಅಂತಕ್ಕಂಥ ಮಾತನ್ನ ನಮ್ಮ ಗಮನಕ್ಕೆ ತಂದು ನಾವು ಹೋಗುವಷ್ಟರಲ್ಲಿ ಕೆರಗೋಡಿನಲ್ಲಿ ನಮ್ಮನ್ನು 6:30 ಗಂಟೆಯಲ್ಲಿ ಅಡ್ಡ ಹಾಕಿದ್ರು. ಇವತ್ತೊಂದು ಧ್ವಜಾರೋಹಣ ಮಾಡಿದ್ವಿ, ನೀವು ಬಂದು ಪೂಜೆ ಸಲ್ಲಿಸಿ ಅಂತಕ್ಕಂಥ ಮಾತನ್ನು ಹೇಳೋದು. ದಾರಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಾವು ನಮ್ಮ ರಘುನಂದ್ ಅವರು ರಾಮಚಂದ್ರ ಅವರ ಒಂದು ಹೋಗಲು ಪೂಜೆ ಮಾಡಿ ನಮ್ಮ ಮಾರ್ಗೋನಹಳ್ಳಿ ಸೇರಿದ್ರು. ಅದಾದ ಮೇಲೆ ಮೂಲ ಅಲ್ಲಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು. ನನಗೆ ಬಿಟ್ಟು ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ರಲ್ಲ ಅನ್ನೋ ಕಾರಣಕ್ಕೆ ಇಲ್ಲದ
ರೀತಿಯಲ್ಲಿ ಇವತ್ತು ರವಿಗಳಿಗ ಅವರು ಸ್ಟೇಟ್ಮೆಂಟ್ ಮಾಡಿ ಈ ಪರಿಸ್ಥಿತಿ ಉದ್ಭವ ಆಗಲಿಕ್ಕೆ ಮೂಲ ಕಾರಣಕರ್ತರು ರವಿಗಳಿಗ ಅವರು. ಇಲ್ಲಿ ಬೇಕಾದಂತ ಎಲ್ಲ ದಾಖಲಾತಿಗಳನ್ನ ಬಹುತೇಕ ಹೆಚ್ಚು ಸಕ್ರಿಯವಾಗಿ ತೋರಿಸ್ಕೊಂಡಂತ ನಮ್ಮ ಸುರೇಶ್ ಕೊಡ್ತಾರೆ. ಯಾವ ಹಂತದಲ್ಲಿ ಏನಾಯ್ತು ಏನು ಗೊತ್ತಿಲ್ಲ. ಅದಾದ್ಮೇಲೆ 27ನೇ ತಾರೀಕು ತನಕನು ಧ್ವಜ ಹಾರಾಟ ಆಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಯಿತು. ಇಡೀ ಹಳ್ಳಿನಲ್ಲಿ ರಾಮನ ಪೂಜೆ ಮಾಡಿದ್ರು. ಇದು ಒಂದು ರೀತಿ ಅವರಿಗೆ ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ ರವಿಗಳಿಗ ಅವರು. ಬಂದು ಏಕಾಏಕಿ ಧ್ವಜವನ್ನ ಕಂಬವನ್ನ ತೆಗೆಸುವಂತ ಪ್ರಕ್ರಿಯೆಗೆ ಮುಂದಾದ. ರವಿಗಳಿಗ ಅವರಿಗೆ ನಾನು ಈ ಸಂದರ್ಭದಲ್ಲಿ ಆಮೇಲೆ ಜಿಲ್ಲಾ ಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನೀವು ಇಲ್ಲೇ ಇದ್ದಂಥವ್ರು ಗ್ರಾಮ ಪಂಚಾಯಿತಿಯಿಂದ ಡೆಲ್ಲಿಯ ತನಕ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದು ಇಂಥ ಅಹಿತಕರವಾದಂತ ಘಟನೆಗಳನ್ನ ಈ ಜಿಲ್ಲೆಯಲ್ಲಿ ನಡೀಲಿಕ್ಕೆ ಬಿಟ್ಟಿಲ್ಲ ಅಂತಕ್ಕಂಥದ್ದು ಜ್ಞಾಪಕಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪ್ರಪ್ರಥಮ ಬಾರಿಗೆ ಅವರು ನಾವೆಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸುವಂತ ಸಂದರ್ಭದಲ್ಲಿ ಶಾಸಕರ ರೀತಿ ಇಂಥ ಸೌಹಾರ್ದತೆಯನ್ನ ಕಾಪಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥ ಇತಿಹಾಸ ಇದೆ ಅಂತಕ್ಕಂಥ ಮಾತನ್ನ ಜಿಲ್ಲಾ ಮಂತ್ರಿಗಳಿಗೆ ನಾನು ಜ್ಞಾಪಿಸಲಿಕ್ಕೆ ಇಷ್ಟಪಡ್ತೀನಿ. ದೇವೇಗೌಡರ ಕುಟುಂಬ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಒಂದು ದೊಡ್ಡ ವೇದಿಕೆನ ನಾನೇ ವ್ಯವಸ್ಥೆ ಮಾಡ್ತೀನಿ. ಇನ್ಯಾರು ಬೇಡ, ಕುಮಾರಸ್ವಾಮಿ ಅವ್ರ ಒಂದ್ ಕಡೆ ನಿಂತ್ಕೊಳ್ಳಿ, ನಾನೊಂದ್ ಕಡೆ ನಿಂತೇನೆ, ಚಲುವಸ್ವಾಮಿ ಅವ್ರ ಒಂದ್ ಕಡೆ ನಿಂತ್ಕೊಳ್ಳಿ, ನಾನೊಂದ್ ಕಡೆ ನಿಂತ್ಕೋತೀನಿ. ಎ ಟು ಝೆಡ್ ದೇವೇಗೌಡರು ಈ ರಾಜ್ಯದ ನೀರಾವರಿ ಮಂತ್ರಿಗಳಾದಂತ ಸಂದರ್ಭದಿಂದ ಇಲ್ಲಿಯ ತನಕ ಎಳೆಯಾಗಿ ಈ ಜಿಲ್ಲೆಯನ್ನ ಒಂದು ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂತ ವಿಚಾರ ಇರಬಹುದು, ಈ ಜಿಲ್ಲೆಯನ್ನ ಏಕತೆಯಿಂದ ತೆಗೆದುಕೊಂಡು ಹೋಗುವಂತ ವಿಚಾರ ಇರಬಹುದು, ಯಾವ್ಯಾವ ಪರಿಶ್ರಮಗಳನ್ನ ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನ ವಿಚಾರಗಳನ್ನ ನಿಮ್ಮ ಇದೇ ತರ ಕೂತ್ಕೊಳ್ಳೋಣ. ಇಲ್ಲೇ ಬೇಡ, ದೊಡ್ಡ ಸಭೆನೇ ಬೇಡ, ನಾನೊಂದ್ ಕಡೆ ಕೂತ್ಕೊಳ್ತೀನಿ, ನೀವೊಂದ್ ಕಡೆ ಕೂತ್ಕೊಳ್ಳೋಣ, ಇದೇ ಸಭಾಂಗಣದಲ್ಲಿ ವಿನಿಮಯ ಮಾಡ್ಕೊಳ್ಳೋಣ. ಒಂದನ್ನ ಜಾಸ್ತಿ ಇಷ್ಟಪಡ್ತೇನೆ. ನಾವಿನ್ನೂ ಬ್ಯಾನರ್ ಕಟ್ತಾ ಇದ್ದು 1984-85 ಪಕ್ಷದ ಬ್ಯಾನರ್ ಕಟ್ತಾ ಇದ್ದು. ಒಂದು ಮದ್ದೂರು ತಾಲೂಕಿನಲ್ಲಿ ಲೋಕಭವನಿ ಒಳಗೆ ಬಿಡ್ಜಾಕೋ ವಿಚಾರದಲ್ಲಿ ಗಲಾಟೆ ಎತ್ಕೊತ್ತು. ಎರಡು ಗುಂಪು, ಒಂದು ಎಸ್.ಎಂ. ಕೃಷ್ಣ ಅವ್ರ ಗುಂಪು, ಒಂದು ಮಂಚೇಗೌಡರ ಗುಂಪು. ಸಿಂಸಾ ನದಿಗೆ ಅಲ್ಲೊಂದು ಬ್ರಿಡ್ಜ್ ಮಾಡುವಂತ ವಿಚಾರದಲ್ಲಿ ಎಸ್.ಎಂ. ಕೃಷ್ಣ ಗುಂಪು ಇಲ್ಲಿ ಮಾಡಬೇಕು ಅಂತ, ಮಂಚೇಗೌಡರ ಗುಂಪು ಇಲ್ಲಿ ಮಾಡಬೇಕು ಅಂತ ಗೌಡ ಶಂಕುಸ್ಥಾಪನೆಗೆ ಬಂದ್ರು. ಆ ಕಡೆ 1000 ಜನ, ಈ ಕಡೆ 1000 ಜನ. ಏನ್ ಮಾಡ್ಬೋದು ಒಬ್ರು ನಾಯಕರು? ರಾಜಕೀಯ ಮಾಡಲಿಲ್ಲ. ಎರಡು ಗುಂಪು ಕೇಳ್ತಕ್ಕಂಥ 2 ಬ್ರಿಡ್ಜನ್ನು ಮಂಜೂರು ಮಾಡೋ ಶಂಕುಸ್ಥಾಪನೆ ಆರ್ಡರ್ ಕೂತಾವೆ, ಮಂಜೂರು ಮಾಡಿಸ್ಕೊಂಡು ಆರ್ಡರ್ ಕಾಪಿ ತರಿಸ್ಕೊಂಡು 2 ಕಡೆ ಬ್ರಿಡ್ಜನ್ನ ಶಂಕುಸ್ಥಾಪನೆ ಮಾಡಿದಂತ ಇತಿಹಾಸ ಈ ಜಿಲ್ಲೆ ಒಳಗಿದೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಕೆಲವು ಸಮಯ ಇಲ್ಲೂ ಪಾಪ ಅವ್ರು ರಾಜಕಾರಣ ಬಂದಿರಲಿಲ್ಲ ಅಂತ ಕಾಣುತ್ತಾರೆ. ಯಾವ ಬಾಯಿನಲ್ಲಿ ಈ ಮಾತುಗಳು ಹೇಳ್ತೀರಿ? ಈ ಜಿಲ್ಲೆ ಕೊಡುಗೆ ಏನು ಅಂತೀರಿ? ನೀವು 1995 ಜಿಲ್ಲಾ ಪಂಚಾಯತಿ ಮೆಂಬರು ಆದ್ರಿ, ಉಪಾಧ್ಯಕ್ಷರು ಆದ್ರಿ. ಅಲ್ಲಿಯ ರಾಜಕೀಯ, ಅಲ್ಲಿದ್ದಂತ ಶಾಸಕರ ಕೆಲವು ಜನವಿರೋಧಿ ನೀತಿಗಳಿಂದ 1999 ಶಾಸಕರವಾಗಿ ಆಯ್ಕೆ ಆದ್ರಿ. ಎಷ್ಟು ಸಲ ನಮ್ಮನ್ನು ಕಣ್ಣೀರು ಹಾಕಿಲ್ಲ ಕುಮಾರಸ್ವಾಮಿ ಅವರ ಮನೆಯಲ್ಲಿ,
ನಾನೊಂದು TC ಹಾಕ್ಸಕ್ ಆಗ್ತಾ ಇಲ್ಲ ನಾನು ಶಾಸಕನಾಗಿ ಅಂತಕ್ಕಂಥ ಮಾತನ್ನ ನಮ್ಮ ಸಮ್ಮುಖದಲ್ಲಿ ಹೇಳಿದ್ದೀರಿ. ನಡಿ ಬ್ರದರ್, ನಾನು ಜನರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, TC ಹಾಕುವ ಅಧಿಕಾರವನ್ನ ಚಲುವರಾಯಸ್ವಾಮಿಗೆ ನಾನು ಮುಂದಿನ ದಿನಗಳಲ್ಲಿ ಕೊಡಿಸ್ತೀನಿ, ಅಂದ್ರೆ ಸರ್ಕಾರದಲ್ಲಿ ಮಂತ್ರಿಯಾಗಿ ಮಾಡಿ ಜವಾಬ್ದಾರಿ ನಿರ್ವಹಿಸುವಂತ ಜವಾಬ್ದಾರಿ ಕೊಡ್ತೀನಿ ಅಂತೇಳಿ ಕಾರ್ಯಕರ್ತರ ಸಭೆ ಕರೆದು ಹೇಳದಂತ ಇತಿಹಾಸ ನಮ್ಮ ಕಣ್ಮುಂದಿದೆ. ಮುಖ್ಯಮಂತ್ರಿ ಆದ್ರು, ನೀವು ಮಂತ್ರಿಗಳಾದ್ರಿ, ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹೊತ್ರಿ, ಅವತ್ತಿಂದ ಯಾವ ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥದ್ದು ಮಾಡಿದೀರಿ ಅಂತಕ್ಕಂಥದ್ದು ಗೊತ್ತಿಲ್ಲ ನಿಮ್ಗೆ? ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ಸಮಸ್ಯೆ ಉದ್ಭವ ಆದಾಗ ತಕ್ಷಣ ಜಿಲ್ಲಾಡಳಿತ ಕಚೇರಿ ಕೂತ್ಕೊಂಡು ಕರೆದು ಯಾವುದೇ ಕಾರಣದ್ದು ಇದು 9 ದಿನಗಳ ಕಾಲ ಬೌಟಾರಿದೆ, ಈ ಸಮಸ್ಯೆ ಉದ್ಭವ ತಕ್ಷಣ ಬಂತು, ಸಮಸ್ಯೆ ಬಗೆಹರಿಸಬಹುದಿತ್ತು. ಏಕಾಏಕಿ ರಾತ್ರಿ ಪೊಲೀಸ್ ಬಸ್ ಹಾಕಿ ಧ್ವಜ ಇಳಿಸಿ ಒಂದು ಪ್ರೋಟೋಕಾಲ್ ಇದೆ, ಯಾವುದೇ ರಾಷ್ಟ್ರ ಧ್ವಜವನ್ನು ಬೆಳಗ್ಗೆ 9 ಗಂಟೆ ಒಳಗೆ ಹಾರಿಸಬೇಕು ಅಂತಕ್ಕಂಥದ್ದು. 3-3:30 ಗಂಟೆ ಹೋಗಿ ಬಹಳ ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಇರ್ತಕ್ಕಂಥ ತಾವು ರಾಷ್ಟ್ರ ಧ್ವಜವನ್ನ ಹಾರಿಸಿದ್ರಿ. ಈ ಸಮಸ್ಯೆಯನ್ನು ಕಿಂಚಿತ್ತಾರು ಬಗೆಹರಿಸಬೇಕು ಅಂತಕ್ಕಂಥ ಜವಾಬ್ದಾರಿ ನಿಮ್ಗಿರ್ಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮೊದಲು ನಿಮ್ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ. 2014 ಧರ್ಮಸಿಂಗ್ ಅವ್ರ ಸರ್ಕಾರ ಬಂತು, ನೇತೃತ್ವದಲ್ಲಿ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ. ಅವತ್ತಿಂದ ಈ ಜಿಲ್ಲೆಯಲ್ಲಿ ಎಷ್ಟು ಹೈಸ್ಕೂಲ್ ಕೊಟ್ಟಿದ್ದೇವೆ, ಎಷ್ಟು PU ಕಾಲೇಜುಗಳನ್ನ ಕೊಟ್ಟಿದ್ದೇವೆ, ಎಷ್ಟು ಡಿಗ್ರಿ ಕಾಲೇಜನ್ನ ಕೊಟ್ಟಿದ್ದೀವಿ, ಎಲ್ಲಿಗೆ ಮೆಡಿಕಲ್ ಕಾಲೇಜ್ ತಂದಿದ್ದೀವಿ, ಎಲ್ಲಿಗೆ ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದೀವಿ, ಎಲ್ಲಿಗೆ ಡಿಪ್ಲೊಮಾ ಕಾಲೇಜ್ ತಂದಿದ್ದೀವಿ, ಎಷ್ಟು ITI ಕಾಲೇಜುಗಳು ತಂದಿದ್ದೀವಿ. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ರೇವಣ್ಣವರು ವಿದ್ಯುತ್ ಶಕ್ತಿ ಮಂತ್ರಿಗಳಾಗಿದ್ದರು. ಇಡೀ ಜಿಲ್ಲೆ ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ಒಂದು ಉದಾಹರಣೆ ಕೊಡ್ತೀನಿ. ವಿಶ್ವೇಶ್ವರ ನಗರದಲ್ಲಿ ಒಂದೇ ಒಂದು ಸಬ್ ಸ್ಟೇಷನ್ ಇದ್ದಂಥದ್ದು. ಇಡೀ ತಾಲೂಕಿಗೆ ಅಲ್ಲಿಂದ ಹೋಗ್ಬೇಕಾಗಿತ್ತು ಕರೆಂಟು. ಎಲ್ಲಾರ ಒಂದು ಗರೀಬ್ ಇದ್ರೆ ಮುಗಿದಾಯ್ತು, ಇಡೀ ರಾತ್ರಿ ಇಡೀ ತಾಲೂಕು ಕತ್ತೆ. ರೇವಣ್ಣವ್ರ ಮಂತ್ರಿಯಾಗಿ ಮೇಲ್ಕೋಟೆ ಪೂಜೆ ಬರ್ತೀನಿ ಅಂದ್ರು. ನೀವು ಮೇಲ್ಕೋಟೆ ವೈರ್ಗುಡಿ ದಿನ ನಮ್ಗೆ ತೊಂದರೆ ಆಗುತ್ತೆ, ನೀವು ಅದು ಶಂಕುಸ್ಥಾಪನೆ ಮಾಡಿದ್ರೆ ನಾನು ಪೂಜೆ ಕಾಯ್ಕೊಂಡು ನಿಂತ್ಕೊಂತೀನಿ ಅಂತ ಹೇಳಿದ್ರು. ಅದ್ರ ಮಾತಂತಾನೆ ಆರ್ಡರ್ ಕೈ ಹಿಡ್ಕೊಂಡು ಅದು ಪೂಜೆ ಮಾಡಿ ಶುರು ಮಾಡಿದ್ರು. ಹೋಬಳಿಗೆ 2 ಸಬ್ ಸ್ಟೇಷನ್ HB ರಾಮಣ್ಣ ನಿಮ್ ಜೊತೆನೇ ಇದ್ದಾರೆ. BC ಫಾರಂಗೆ ರಾಮಣ್ಣನೇ ಕರ್ಕೊಂಡೋಗಿ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟು, ಅದಾದ್ಮೇಲೆ ಜಿಮಲ್ಲಿಗೆರೆ ಕೊಟ್ವಿ ದುಡ್ಡು ಹೋಬಳಿನಲ್ಲಿ 8 ಸಬ್ ಸ್ಟೇಷನ್ ನಮ್ ಕಡೆ ಮಾಡಿದ್ವಿ. ಕ್ಯಾರ್ಪೇಟೆ ತಾಲೂಕಿನ ನಮ್ಮ ಮಂಜಣ್ಣವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಸೀಳ್ನೇರ ಹೋಬಳಿ ಉಯಿಗನಹಳ್ಳಿಗೆ 220 ಸ್ಟೇಷನ್ ಮಂಜೂರು ಮಾಡಿಸಿದ್ವಿ. ಅಂದ್ರೆ ತೂಬಿನಕೆರೆಯಿಂದಲೇ ಹೋಗ್ಬೇಕಾಗಿತ್ತು ಈ ಭಾಗದ ಕರೆಂಟ್. ಒಂದೇ ಸ್ಟೇಷನ್ 220 ಸ್ಟೇಷನ್ ತಡೆಯಲ್ಲ, ತಕ್ಷಣ ಮಾಡ್ಕೊಡ್ಬೇಕು ಅಂತ ಹೇಳೋದು ಮಾಡಿಸಿ 2 ಕಡೆಯಿಂದ ಜಿಲ್ಲೆ ಕರೆಂಟ್ ಕೊಡುವಂಥದ್ದು ಮಾಡಿದ್ವಿ. ಇವತ್ತು ತಾಲೂಕಿಗೆ ಒಂದೊಂದು ಈ 2018ರ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಸುರೇಶ್ ಗೌಡ್ರ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಸಬ್ ಸ್ಟೇಷನ್ ಆಗಿದೆ, ನಮ್ಮಲ್ಲೂ ಒಂದಾಗಿದೆ, ದೂರಲ್ಲೂ ಒಂದಾಗಿದೆ. ಬಹುತೇಕ ಇನ್ನೂ ಒಂದೊಂದು ಸಬ್ ಸ್ಟೇಷನ್ ಹೋಬಳಿಗೆ 4 ತಿರ್ಗಾ ಸಬ್ ಸ್ಟೇಷನ್ ಮಂಜೂರು ಮಾಡಿಸ್ಕೊಂಡಿದ್ದೀವಿ. ಒಂದೊಂದು ಹೋಬಳಿಗೆ 3 ಸಬ್ ಸ್ಟೇಷನ್ ಆಗಿದೆ. ಮುಂದೊಟ್ಟೆ ಮುಂದೆ ಬಿಟ್ಕೊಳ್ಳೋದೇನೋ ನಮ್ಗೆ ಊಟನೇ ಆಗ್ಲಿಲ್ಲ ಅಂತ ಮಾತಾಡ್ತಾರಲ್ಲ, ಹಂಗಾಯ್ತು ನಮ್ಮ ಜಿಲ್ಲಾ ಮಂತ್ರಿಗಳದ್ದು. ಇವೆಲ್ಲ ಕೊಡುಗೆ ಯಾರು ಸ್ವಾಮಿ? ಇವತ್ತು ಮೈಸೂರು ಬೆಂಗಳೂರಿನ ಅವತ್ತಿನ ಈ ರಸ್ತೆ ಏನಿತ್ತು SM ಕಿಶೋರ್ ಅದ್ ಬೇಡ, ದೇವೇಗೌಡರು ಬಹಳ ಬೇಜಾರು ಮಾಡ್ಕೊತಾರೆ, ಬಿಜೆಪಿ ಜೊತೆ ಹೋಗೋದು ಬೇಡ ಅಂತ ಹೇಳಿದ್ರಿ, ನಂದೇ ಹೊರಗಿಟ್ರಿ. ಬಹುತೇಕ ನನಗೆ ಅವತ್ತಿನ MLA ವರ್ಷದೊಂದು ಬಾಕಿ ಚಲುವರಾಯಸ್ವಾಮಿ ಹೋಗೋಗಿ ದೇವೇಗೌಡರು ಚಾಡಿ ಹೇಳ್ತಾನೆ, ಇಲ್ಲಿ ನಡೀತಾರ ವಿದ್ಯಮಾನ ಹೇಳ್ತಾ ಇದ್ದಾರೆ ಅಂತೇಳಿ ಅವತ್ತೇ ದೇವೇಗೌಡರು ಆರೋಗ್ಯ ಕೆಡಿಸ್ಬಿಟ್ರಿ ನೀವು. ಅವತ್ತು 140/220 BP ರೈಸ್ ಆಗಿ ಅವ್ರ ತಲೆ ತಿರುಗಿ ಬಿದ್ರಲ್ಲ ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆಲಿ ಇರೋದು ದೇವೇಗೌಡರು ಅವತ್ತೇ ಇಲ್ಲ ನಮ್ಮ ಬಾಕಿ. ಯಾಕೆ ಇವೆಲ್ಲ ನಾಟಕ ಆಡ್ತೀರಿ? ಜವಾಬ್ದಾರಿ ಜನಾಶೀರ್ವಾದ ಆಗಿದೆ. ನಾವೆಲ್ಲರೂ
ಶಾಸಕರಾಗಿ ನಮ್ಮ ಜವಾಬ್ದಾರಿಯನ್ನ ಎಷ್ಟು ಪ್ರಾಮಾಣಿಕವಾಗಿ ಯಾವ್ಯಾವ ಸಂದರ್ಭದಲ್ಲಿ ನಿರ್ವಹಿಸಿದೀವಿ ಅಂತಕ್ಕಂಥದ್ದು ನಮ್ಮ ಆತ್ಮಸಾಕ್ಷಿಗೆ ಗೊತ್ತು. ಹೌದು, ಯಾವ್ದೋ ಗ್ಯಾರಂಟಿಗಳು ಹೇಳಿದ್ರಿ, ನಮ್ಮ ಜನ ನಂಬುದ್ರು, ಅದಕ್ಕೇನ್ ಮುಂದಕ್ಕೆ ಶಾಸ್ತಿ ಆಯ್ತದೆ ಅಂತೇಳಿ ಪಾಪ ನೀವು ಮಾಡಿ MLA ಹೇಳಿಸ್ತಾ ಇದ್ರಿ. ಈಗ ಜನ ದಡ್ರ? ಜನ ಯಾವುದಕ್ಕೂ ದಡ್ರಲ್ಲ. ನಾವೇನೇನು ಪ್ರತಿ ಹಂತದಲ್ಲಿ ಯಾವ್ಯಾವ ರಸ್ತೆ, ಯಾವ್ಯಾವ ವಿಸಿ ಕೆನಲ್ ಅಚ್ಚುಕಟ್ಟು, ಯಾವ್ಯಾವ ಹೇಮಾವತಿ ಅಚ್ಚುಕಟ್ಟು, ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿ ಏನೇನ್ ಮಾಡಿದೀವಿ, ಶಿಕ್ಷಣ ಇಲಾಖೆಯಲ್ಲಿ ಏನೇನ್ ಮಾಡಿದೀವಿ, ಮಂಡ್ಯ ನಗರಕ್ಕೆ SP ಆಫೀಸ್ ತಂದವರು ಯಾರು, ಟ್ರೆಜರಿ ಆಫೀಸ್ ತಂದವರು ಯಾರು, ಕೋರ್ಟ್ ತಂದವರು ಯಾರು, ನೀರಾವರಿ ಇಲಾಖೆಗಳ ಕಟ್ಟಡಗಳನ್ನ, PWD ಇಲಾಖೆ ಕಟ್ಟಡಗಳನ್ನ ತಂದವರು ಯಾರು, ಈ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ತಂದವರು ಯಾರು, ಎಲ್ಲ ಹೇಳ ಪೂರ್ತಿ ಅಂಕಿಅಂಶ. ಇನ್ ಯಾರು ಬೇಡ, ನೀವು ಇಲ್ಲಿ ಕೂತ್ಕೊಳ್ಳಿ, ನಾ ಇಲ್ಲಿ ಕೂತ್ಕೊಳ್ತೀನಿ. ದೇವೇಗೌಡರು ಕಾಲದಿಂದ ಯಾವ್ಯಾವ ಜವಾಬ್ದಾರಿಯನ್ನ ಈ ಜಿಲ್ಲೆಯ ಒಂದು ಸಮಗ್ರವಾದಂತಹ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ